ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷ್ಮೇಶ್ವರ ಕೃಷಿ ಇಲಾಖಾಧಿಕಾರಿ ಚಂದ್ರಶೇಖರ್ ನರಸಮ್ಮನವರ್ 2024ರಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ತಮ್ಮ ಮತವನ್ನು ಹೇಗೆ ಚಲಾಯಿಸಬೇಕು, ತಾವು ಚಲಾಯಿಸಿದ ಮತ ತಾವು ಹಾಕಿದ ಅಭ್ಯರ್ಥಿಗೆ ಬೀಳ್ತದೋ ಇಲ್ಲವೋ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರು. ಈ ಸಮಯದಲ್ಲಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳ ಹಾಗೂ ತಹಶೀಲ್ದಾರರ ಆದೇಶದಂತೆ ಗ್ರಾಮೀಣ ಭಾಗದ ಜನರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುವಂತೆ ಆದೇಶದ ಹಿನ್ನೆಲೆಯಲ್ಲಿ ಶಿಗ್ಲಿ ಗ್ರಾಮದಲ್ಲಿ ಮತದಾರರನ್ನ ಕುರಿತು ಜಾಗೃತಿ ಮೂಡಿಸಿ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಈ ಸಮಯದಲ್ಲಿ ಶಿಗ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಯಲ್ಲಪ್ಪ ತಳವಾರ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡು ಮತದಾನದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕ್ಯಾಮರಾಮನ್ ರಾಜು ಸೂರ್ಣಗಿ ಜೊತೆ ವೀರಣ್ಣ ಹಡಪದ NKS TV4 ಲಕ್ಷ್ಮೇಶ್ವರ. ಇದು ಈಗೇನು ಹೊಸದಾಗಿ EVM ಮಷಿನ್ ಚುನಾವಣೆಗೆ ಉಪಯೋಗ ಮಾಡ್ತಾ ಇದ್ದೀವಿ. ಅದರ ಉಪಯೋಗ ಅಂದರೆ ಅದನ್ನು ಯಾವ ರೀತಿ ನಾವು ವೋಟಿಂಗ್ ಮಾಡಬೇಕು ಅನ್ನೋದನ್ನು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಎಲ್ಲ ಕಡೆ ನಾವು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮಗೆ ಸೆಕ್ಟರ್ ಆಫೀಸರ್ ಅಂತೇಳಿ 10ರಿಂದ 11 ಪೋಲಿಂಗ್ ಸ್ಟೇಷನ್ಗಳನ್ನು ಕೊಟ್ಟಿರ್ತಾರೆ. ಆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿ ಮತದಾರರಿಗೆ ಯಾವ ರೀತಿ ಮತದಾನ ಮಾಡಬೇಕು, ಅದನ್ನ ನೀವು ಯಾವ ರೀತಿ ಮತದಾನ ಮಾಡಿದಾಗ ಈ VVPAT ಉಪಯೋಗದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಎಲ್ಲ ಪಂಚಾಯತಿ ವಿಸಿಟ್ ಕೊಡೋದು ನಮಗೆ ಈಗ ಸೆಕ್ಟರ್ ಆಫೀಸರ್ ಅಂತೇಳಿ ಶಿಗ್ಲಿ ಮತ್ತು ಒಡೆಯರ್ ಮಲ್ಲಾಪುರ ಐತಿ. ಅದೇ ರೀತಿ ಬೇರೆ ಬೇರೆ ಅಧಿಕಾರಿಗಳನ್ನು ಬೇರೆ ಬೇರೆ ಪಂಚಾಯತಿಗಳಿಗೆ ನಿಯೋಜನೆ ಮಾಡಿದ್ದಾರೆ. ಓಕೆ ಸರ್.